ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಧನು. ಎಲ್ಲೋಗ್ತಿದ್ದಾಳಪ್ಪ ಧನು? ಬರೀ ಧನುಗಂತೂ ಸುತ್ತದೇ ಕೆಲಸ ಅಂತ ಥಿಂಕ್ ಮಾಡ್ತಿದ್ದೀರಲ್ವಾ? ಖಂಡಿತ ಸುತ್ತದಂತೂ ಕೆಲಸ ಅಲ್ಲ. ಬಟ್ ನಮ್ಮ ಮನೆ ಗೃಹಪ್ರವೇಶದ ಕೆಲಸಗಳು ಶುರುವಾಗಿರೋದ್ರಿಂದ ಅವನ ಮನೆಗೆ ಹೋಗ್ತಾ ಇದ್ದೀನಿ. ಒಂದೇ ಸಮ ಫೋನ್ ಮಾಡಿ ಬೈತಾ ಇದ್ದಾಳೆ ಇನ್ನೂ ಬಂದಿಲ್ಲ ಅಂತ. ಸೊ ಅಂತೂ ಇಂತೂ ಅವನ ಮನೆಗೆ ಬಂದ್ವಿ. ಬರ್ತಿದ್ದಂಗ್ಲೇ ಕೆಲಸ ಶುರು ಮಾಡಿಸೇ ಬಿಟ್ಲು ನಮ್ಮವ್ವ. ಏನೋ ಅಕ್ಕಿ ಬುಟ್ಟೆಗಳೆಲ್ಲ ದೋಡಿಸ್ಬೇಕು, ಸೊ ಅದೊಂದು ರೂಮ್ ಕ್ಲೀನ್ ಮಾಡಿಬಿಡು, ಅಲ್ಲಿಗೆ ಒಂದು ಸ್ವಲ್ಪ ಕಸ ಎಲ್ಲ ಗೂರಿಸ್ಬಿಡು ಅಂತ ಹೇಳಿದ್ಲು. ಎಲ್ಲ ಗೂರಿಸಿ ಅಂತೂ ಇಂತೂ ರೂಮ್ದು ಬಟ್ಟೆ ಎಲ್ಲ ದೋಡಿಸಿದ್ವಿ. ಕಾರ್ಡ್ಗಳು ಸ್ವಲ್ಪ ಮಾತ್ರ ಪ್ಯಾಕ್ ಮಾಡಿಕೊಂಡು ಎಷ್ಟೆಷ್ಟು ಜನಕ್ಕೆ ಕೊಡಬೇಕಿತ್ತು ಅಷ್ಟಕ್ಕೆ ಮಾತ್ರ ಕೊಡ್ತಾಯಿದ್ರು. ಇನ್ನೂ ಒಂದಷ್ಟು ಕಾರ್ಡ್ಗಳಿತ್ತು, ಅದು ಇನ್ನೂ ಮಡಚಿ ಪ್ಯಾಕ್ ಮಾಡಿರಲಿಲ್ಲ. ಅದನ್ನು ನಾನು ಮಕ್ಕಳು ಅಮ್ಮ ಕೂತ್ಕೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ನೈಟು ಪ್ಯಾಕ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಇನ್ನೂ ಸ್ವಲ್ಪ ಕಾರ್ಡ್ದು ಸಾಲ್ಟೇಜ್ ಆಗಿತ್ತು, ಅದು ಎತ್ತಿಟ್ಬಿಟ್ಟು ಮಲ್ಕೊಂಡ್ವಿ. ಮತ್ತೆ ಮಾರ್ನಿಂಗ್ 6:30ಗೆ ಎದ್ದು ಕೆಲಸ ಶುರು ಮಾಡಿದ್ವಿ. ಕೆಲಸ ಶುರು 6:30ಗೆ. ನನ್ನ ಲೈಫಲ್ಲಿ ಸಂಡೇ ಅಂತ ಎದ್ದೇ ಇಲ್ಲ. ಅದಕ್ಕೆ ಫಸ್ಟ್ ಟೈಮ್ ನಾನು 6:30ಗೆ ಎದ್ದು ಬೆಡ್ಶೀಟ್ ನಾನು ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಒಂದು ಟ್ರಿಕ್ಸ್ ನೋಡಿ ಫ್ರೆಂಡ್ಸ್, ಬೆಳಗ್ಗೆನೇ ಕಾಫಿ ಕೊಡ್ದೇ ಬಾದಾಮಿ ಹಾಲು ಕೊಡ್ತಾಳೆ. ಬಿಕಾಸ್ ಬಾದಾಮಿ ಹಾಲು ಲವ್ವಿಂದ ಕೊಡ್ತಿಲ್ಲ. ಇಲ್ಲಿ ಗುಡ್ಡೆ ಹಾಕಿರೋ ಇಷ್ಟು ಪಾತ್ರೆ ಬೆಡ್ಶೀಟು ಎಲ್ಲ ಒಗೀಲಿ ಅಂತ ಕೊಡ್ತಾ ಇರೋದಷ್ಟೇ, ಲವ್ವಿಂದ ಅಂತೂ ಅಲ್ಲ. ಅವ್ರು ಸೊಸೆದಿರು ಕೊಡ್ತಾಳೋ ಕಾಟನ ಇಲ್ವೋ ಗೊತ್ತಿಲ್ಲ, ನನ್ನ ಜೀವ ಹಿಂಡ್ತಾಳೆ ನೋಡಿ ಫ್ರೆಂಡ್ಸ್. ಬೆಳಗ್ಗೆನೇ ಕಾಫಿ ಕೊಡ್ದಂಗೆ ಬಾದಾಮಿ ಹಾಲು ಕೊಟ್ಟು ಕೆಲಸ ಮಾಡಿಸ್ಕೊತಾವಳೆ. ಇದೆ ನಮ್ಮ ಓನ್ ಟ್ರಿಕ್ಸ್ ಅಂದರೆ ನೋಡಿ, ಎಲ್ಲ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಬೈತಾವಳು ನೋಡಿ ಫ್ರೆಂಡ್ಸ್. ಏನಂತ ಹೇಳ್ಬಿಟ್ಟು ಕೊಡ್ಬೇಕು ತಾನು ನವ್ಯಂಗ ಗೊತ್ತಿಲ್ವಂತ ಏನಂತ ನನ್ನ ಕೇಳ್ತಾವಳೆ. ವಿಚಿತ್ರ ಟೇಸ್ಟ್ ಐತಿ. ನಮ್ಮ ಅಪ್ಪಂಗೂ ಸುಧಾ ಎನರ್ಜಿ ಡ್ರಿಂಕು. ಬಿಕಾಸ್ ನಮ್ಮ ಅಪ್ಪ ಎಲ್ಲ ಕೆಲಸ ಹೆಲ್ಪ್ ಮಾಡೋಕ್ಕೆ. ನಮ್ಮ ಅಪ್ಪಂಗೆ ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ಕುಡಿತಾವ್ರು ನಮ್ಮಪ್ಪ. ಗೊತ್ತಾಯ್ತವ್ಯಾ? ಸೊ ಖಾಲಿ ಆಗಿದೆಯಂತೆ. ನಮ್ಮಪ್ಪ ಲೋಟನೇ ನಿಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮಮ್ಮನ ಎನರ್ಜಿ ಡ್ರಿಂಕ್ ತಗೋತವ್ರೆ ನೋಡಿ ಫ್ರೆಂಡ್ಸ್. ಇವಳೊಬ್ಳು ಸೋಂಬೇರಿ ಸಿದ್ದಿ. ನಾವೆಲ್ಲ ಅರ್ಧ ಕೆಲಸನೇ ಮುಗಿಸಿದ್ದೀವಿ. ಈಗ ಎದ್ದು ತಲೆ ಕೆರ್ಕೊಂಬತ್ತಾವಳೆ. ಇವತ್ತು ಇವಳು ಏನು ಕೆಲಸ ಮಾಡ್ತಾವಳೆ ಗೊತ್ತಿಲ್ಲ. ಸೋಂಬೇರಿ ಇದೆಯಾ? ಗುಡ್ ಮಾರ್ನಿಂಗ್. ಈಗ ಎದ್ದು ಬರ್ತಾವಳೆ. ಬ್ಲಾಗರ್ ಧನು ಅವರು ಇವತ್ತು ವಿತೌಟ್ ಮೇಕಪ್ ಹೆಂಗಿದ್ದಾರೆ ಬನ್ನಿ ತೋರಿಸ್ತೀವಿ. ನೋಡಿ ನೋಡಿ ಹೆಂಗಿದ್ದಾರೆ. ಒಂದು ನಿಮಿಷ ಇದೆ. ನಿಮ್ಮ ಬ್ಲಾಗರ್ ಧನು ಅವರು ವಿತೌಟ್ ಮೇಕಪ್ಪಲ್ಲಿ ಪಾತ್ರೆ ತೊಳಿತಾ ಪಕ್ಕ ಹಳ್ಳಿ ಹುಡುಗಿ ಥರ ಕೂತಿದ್ದಾರೆ. ಅಮ್ಮ ತೋರ್ಸಮ್ಮ. ಇಷ್ಟು ದಿನ ಫಿಲ್ಟ್ರಾರು ಇರ್ತಿತ್ತು, ಇವತ್ತು ಏನೂ ಇಲ್ಲ ನೋಡಿ ಗಾಯ್. ನೋಡಿ ನೋಡಿ, ನಿಮ್ಮ ಮನೆಗೆ ಹೋಗಿ ಏನಾದ್ರು ಕೆಲಸ ಇದ್ದರೆ ಕರೀರಿ, ಬರ್ತಾರೆ, ಮಾಡಿಕೊಡ್ತಾರೆ. ಅಂತೂ ಇಂತೂ ಎಲ್ಲರನ್ನ ರೇಗಿಸ್ಕೊಂಡು ಪಾತ್ರೆ ತೊಳಿತಾ ಇದ್ದೆ. ಯಾವ ಪಾತ್ರೆ ನೋಡಿದ್ರು ನಮ್ಮವ್ವ ನನ್ನ ಹೆಸರೇ ಹಾಕಿಟ್ಟಿದ್ಲು. ಆ ಹೆಸರುಗಳನ್ನ ನೋಡ್ತಾ ಖುಷಿಲೇ ಪಾತ್ರೆ ಇನ್ನೊಂದಷ್ಟು ಜಾಸ್ತಿ ತೊಳೆಯೋಕ್ಕೆ ಶುರು ಮಾಡಿದೆ. ಫೈನಲಿ ಕೆಳಗಡೆ ಹಾಕಿದ ಪಾತ್ರೆ ಎಲ್ಲ ಒಂದು ರಾಶಿನೂ ತೊಳೆದು ಒಣಗಕ್ಕೆ ಹಾಕಾಯಿತು. ಸೊ ಇನ್ನು ಮೇಲ್ಗಡೆಗೆ ಹೋಗೋಣ ಅಂತ ನೋಡಿದ್ರೆ ಮೇಲ್ಗಡೆನೂ ಒಂದು ರಾಶಿ ಪಾತ್ರೆ ತುಂಬಿಸಿಟ್ಟಿದ್ರು. ಇದು ಯಾವಾಗ ತೊಳೆಯೋದು ಚಾಮುಂಡವ ಅಂತೇಳಿ ಸುಸ್ತಾಗಿ ಕೂತಿದ್ದೆ. ಬಟ್ ತೊಳಿಲೇಬೇಕು, ವಿಧಿ ಇಲ್ಲ ಅಂತೇಳಿ ತೊಳಿತಾ ಇದ್ದೆ. ನಮ್ಮವ್ವ ಅಂತೂ ಇಂತೂ 10 ಗಂಟೆ ಕಾಫಿ ತಂದುಕೊಟ್ಲು ನೋಡಿ ಫ್ರೆಂಡ್ಸ್. ರೇಗಿಸ್ತಿದ್ದೆ ಅಂತೇಳಿ ಬಾದಾಮಿ ಮೇಲೆಲ್ಲೇ ಮುಗಿಸಿದ್ದು. ಕೊನೆಗೆ ಕಾಫಿ ತಂದುಕೊಟ್ಲು 10 ಗಂಟೆಗೆ. ಆ ಕಾಫಿನ ಅದೆಷ್ಟು ಬೈಕ್ ಅಂತ ಅಂದ್ಕೊಟ್ಲೋ ಏನೋ ಗೊತ್ತಿಲ್ಲ. ಕಾಫಿ ಇಸ್ಕೊಳ್ಳೋ ಟೈಮಲ್ಲಿ ಕೈ ಸರಿ ಹೊಡಿತು, ನೋವಾಯಿತು. ನಮ್ಮವ್ವ ಸರಿ ತಗೋ ಕಾಫಿ ಕುಡಿ, ನೋವು ಹೋಯ್ತದೆ ಕಾಫಿ ಕುಡಿತಿದ್ದಂಗೆ ಅಂತೇಳಿ ಕಾಫಿ ಕೊಟ್ಟು ಹೋದ್ಲು. ಅದ್ರ ಮಧ್ಯೆ ಪಾತ್ರೆ ತೊಳೆದು 1 ವರ್ಷಗಳಾಗಿತ್ತು, ಎಲ್ಲ ಅಂಟ್ಕೊಂಡ್ಬಿಟ್ಟಿದೆ. ತಟ್ಟೆ ಲೋಟಗಳೆಲ್ಲ ನಮ್ಮ ಅಪ್ಪಂಗೆ ಕೊಟ್ಟು ತೆಕ್ಕೊಡಪ್ಪ ಅಂತ ನಮ್ಮಪ್ಪ ನೀಟಾಗಿ ತೆಗೆದು ಕೊಟ್ಟು ನನ್ನೊಂದಷ್ಟು ರೇಗಿಸ್ಕೊಂಡು, ನಮ್ಮಪ್ಪ ಒಂಥರ ಎನರ್ಜಿ ಬೂಸ್ಟ್ ಥರ ನನ್ನ ರೇಗಿಸ್ಕೊಂಡು ಕೆಲಸಕ್ಕೆ ನನಗೂ ಹೆಲ್ಪ್ ಮಾಡ್ತಾ ಜೊತೆಗೆ ಇತ್ತು. ಬಿಕಾಸ್ ನಮ್ಮ ಅಪ್ಪ ಇರೋದ್ರಿಂದ ನಾನು ಕೆಲಸ ಮಾಡೋದು ಕಾಣಿಸ್ಲಿಲ್ಲ. ಕೊನೆಗೆ ಉದ್ದಿನ ಕಾಳು ಸುದ್ದ ಬೇಯಿಸಿದ್ಲು ಅನ್ಸುತ್ತೆ. ಉದ್ದಿನ ಕಾಳನ್ನ ತಂದುಕೊಟ್ಲು, ತಿನ್ನಿರಿ ಅಂತ ನಾಷ್ಟ ಕೊಡಲಿಲ್ಲ. ಮಧ್ಯಾಹ್ನದ ಊಟಕ್ಕೆ ಮಟನ್ ಸಾಂಬಾರು ಮುದ್ದೆ ಮಾಡಿ ರೆಡಿ ಅಂತೇಳಿ ತಂದು ಮಟನ್ ಸಾಂಬಾರು ಮುದ್ದೆ ಊಟ ಮಾಡಿ ರೆಸ್ಟ್ ಮಾಡ್ತಿದ್ದೆ. ಆ ರೆಸ್ಟ್ ಮಾಡೋ ಟೈಮಿಗೆ ನಮ್ಮ ಮನೆಯ ಇನ್ನೊಂದಿಬ್ಬರು ಗೆಸ್ಟ್ಗಳು ಬಂದರು. ಆ ಗೆಸ್ಟ್ ಯಾರು ಅಂತ ಹೇಳಿದ್ರೆ ಇವನು ಚಿನ್ನು, ಒಬ್ಬನು ಚಿಕ್ಕು ಅಂತ. ನನ್ನ ಯೂಟ್ಯೂಬ್ ಚಾನಲ್ಗೆ ಆಯ್ ಮಾಡ್ರು ಅಂದ್ರೆ ಅವರಂತೂ ಏನೋ ಹಾವು ಕಂಡು ಓಡೋಗ್ತಾಯಿದ್ರು. ಆಗ ಅವ್ರನ್ನ ಬಿಡ್ನೆಲ್ಲ ವೀಡಿಯೋ ಮಾಡ್ಕೊಂಡೆ. ಇಬ್ಬರು ನಾಚ್ಕೊಂಡು ಓಡಾಗ್ತಿದ್ನ. ಅದಾದಮೇಲೆ ಇಬ್ಬರು ಆಟಾಡೋಕೆ ಕೂತ್ಕೊಂಡ್ರು. ಏನೋ ಫಿಲಮ್ ಸ್ಟಾರ್ಗಳದ್ದು ಫೋಟೋಸ್ ಇಟ್ಕೊಂಡು ಮ್ಯಾಚಿಂಗ್ ಮಾಡೋದು. ಸೊ ಒಂಥರ ಚೆನ್ನಾಗಿತ್ತು. ಅದನ್ನು ವೀಡಿಯೋ ಮಾಡ್ಕೊಂಡು ಇಲ್ಲಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು.